ವಾಲ್ಮೀಕಿ ಮಹರ್ಷಿ ಹೇಳಿದ ಜಗತ್ತಿನಲ್ಲೇ ಅತ್ಯಂತ ಸುಪ್ರಸಿದ್ಧವಾದ ಕಥೆ ಅದು. ರಾಮ ಸೀತೆ ಎಷ್ಟು ಅನ್ಯೋನ್ಯ, ಸೌಂದರ್ಯ, ಬುದ್ಧಿವಂತಿಕೆ, ಸಾತ್ವಿಕತೆ, ಗುಣಶೀಲತೆ ಎಲ್ಲವೂ ಇಬ್ಬರಲ್ಲೂ ಇತ್ತು. ಆದ್ರೆ 14 ವರ್ಷಗಳ ಕಾಲ ಅರಣ್ಯದಲ್ಲಿ ಇರಬೇಕಾಯ್ತು. ಅವರು ಸುಖವಾಗಿ ಇರೋದಕ್ಕೆ ಆಗ್ಲಿಲ್ಲ. ಇದು ಎಲ್ಲರ ಜೀವನದಲ್ಲೂ ನಡೆಯುವಂತ ರಾಮಾಯಣ. ಪುರಾಣದ ಕಥೆಗಳು ಎಂದರೆ ಮನಃಶಾಸ್ತ್ರದ ಕಥೆಗಳೇ ಇದ್ದಂತೆ. ಅದರ ಅರ್ಥ ಏನೆಂದರೆ 14 ವರ್ಷಗಳ ಕಾಲ ವನವಾಸ ಮುಗಿಸಿ ಬಂದರೂ ಆರಾಮಾಗಿ ಇರಲಿಲ್ಲ. ನಂತರವೂ ಏನೇನೋ ಆಗಿ ದೂರಾದರು. ಅದು ಜೀವನ. ಯಾವುದೂ ಸ್ಥಿರವಾಗಿರೋದಿಲ್ಲ, ಸರಿದು ಹೋಗುತ್ತೆ. ವಸಂತ ಬೇರೆ, ಶಿಶಿರ ಬೇರೆ, ಅದೇ ಬೇರೆ ಬೇರೆ ಕಾಲ. ವ್ಯಕ್ತಿ ಒಮ್ಮೆ ಅರಳುತ್ತಾನೆ, ಇನ್ನೊಮ್ಮೆ ಬಾಡಿ ಹೋಗುತ್ತಾನೆ. ಏನು ಮಾಡಿದರೂ ಕಾಯಂ ಆಗಿ ಇರೋದಕ್ಕೆ ಆಗೋದಿಲ್ಲ. ಇಲ್ಲಿ ಚಿಂತೆ ಅನ್ನೋದು ಸಹಜ. ಹೀಗಾಗ್ಬಾರ್ದಿತ್ತು ಅಂದ್ಕೊಂಡ್ರೆ ಚಿಂತೆ ಶುರು ಆಗುತ್ತೆ. ಇದೆಲ್ಲ ಸಹಜ ಅಂದ್ಕೊಂಡ್ರೆ ಚಿಂತೆ ಇರೋದಿಲ್ಲ. ಅವನು ಸುಖಿಯಾಗಿರ್ತಾನೆ. ಆಕಾಶದಲ್ಲಿರೋ ನಕ್ಷತ್ರವೇ ಹಾರಿ ಹೋಗ್ತದೆ. ಇನ್ನೊಂದು 1000 ಕೋಟಿ ವರ್ಷಗಳ ನಂತರ ಸೂರ್ಯನೇ ದೂರ ಆಗ್ತಾನೆ. ಅಲ್ಲಿರುವಂತ ಹೀಲಿಯಮು ಹೋಗುತ್ತೆ. ಎಲ್ಲವೂ ಶೂನ್ಯ ಆಗುತ್ತೆ. ಇದು ಜಗತ್ತಿನ ನಿಯಮ ಅಲ್ವಾ? ಹೀಗೆ ಎಲ್ಲವೂ ಹಾರಿ ಹೋಗುವಾಗ ಮನುಷ್ಯ ಚಿಂತೆ ಯಾಕೆ ಮಾಡ್ತಾನೆ? ಮನಸ್ಸು ಯಾವಾಗಲೂ ಚಿಂತೆ ಮಾಡ್ತಿರುತ್ತೆ. ಅದೊಂದು ಚಟ. ಮೊದಲು ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆ ಮನಸ್ಸು ಕೆಲಸ ಮಾಡೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಹೇಗೆ ಸರಿದಾರಿಗೆ ತರೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಕಲ್ಸೋದು ಅಧ್ಯಾತ್ಮ. ನೀವು ಅಧ್ಯಾತ್ಮ ಅಂದ್ರೆ ಎಲ್ಲವನ್ನ ಬಿಟ್ಟು ಸನ್ಯಾಸ ಮಾರ್ಗ ಹಿಡಿಯೋದು ಅಂತಲ್ಲ. ಈ ಬದುಕಿನಲ್ಲಿ ಆಧ್ಯಾತ್ಮವನ್ನು ಉಪಯೋಗಿಸಿ ಹೇಗೆ ಸಂತೋಷವಾಗಿ ಬದುಕೋದು, ತೊಂದರೆಗಳಿಂದ ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಇಡಿಸ್ಕೊಳ್ಳೋದು ಅನ್ನೋದೇ ಆಧ್ಯಾತ್ಮ ಕಲಿಸೋದು. ಅದಕ್ಕಾಗಿ ಈ ಮಾಯಾ ಜೀವನದಲ್ಲಿ ನೀವು ಆಧ್ಯಾತ್ಮದ ಕಡೆ ಸ್ವಲ್ಪನಾರು ಗಮನ ಹರಿಸೋದು ಉತ್ತಮ.